पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः तस्यै कुर्मो नमो नमः तस्यै कुर्मो नमो नमः ದಿವ್ಯತ್ರಯರಿಗೆ ಆದಿಗುರು ಶ್ರೀ ಶಂಕರಾಚಾರ್ಯರಿಗೆ ಪೂಜ್ಯ ಮಾತಾಜಿಯವರಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಂಗಳವಾರದ ಈ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ, ವಿಶೇಷವಾಗಿ ಶಂಕರ ಜಯಂತಿಯ ಕಾರ್ಯಕ್ರಮಕ್ಕೆ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ಭಕ್ತಿಯಿಂದ ನಮಸ್ಕಾರಗಳನ್ನು, ಜಯರಾಮಕೃಷ್ಣವನ್ನು ತಿಳಿಸ್ತಾ ಎಲ್ಲರಿಗೂ ಶಂಕರಾಚಾರ್ಯರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಅವರ ದಿವ್ಯ ಸ್ಮರಣೆಯಲ್ಲಿ ನಾವು ಶ್ರೀ ಶಾರದಾ ದೇವಿ ಜೀವನ ಗಂಗಾ ದೇವಿ ಮಹತ್ವೆಗೆ ಸಮನಾದ ಸ್ವಾಮಿ ಪುರುಷೋತ್ತಮಜಿಯವರು ಬರೆದ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣವನ್ನು ನಾವು ನೋಡ್ತಾ ಬರ್ತಾ ಇದ್ವಿ. ಸ್ವಾಮಿ ಪುರುಷೋತ್ತಮಜಿಯವರು ಲೋಕದಾಚೆಯ ಬೆಳಕು ಎನ್ನುವ ಅಧ್ಯಾಯದಲ್ಲಿ ಶ್ರೀಮಾತೆಯವರ ಅನೇಕ ವಿಚಾರಗಳನ್ನು, ಶ್ರೀಮಾತೆ ಯಾರು, ಶ್ರೀಮಾತೆಯವರ ದೈವತ್ವದ ಬಗ್ಗೆ ಸ್ವಾಮಿ ಪುರುಷೋತ್ತಮಜಿಯವರು ಅನೇಕ ಘಟನೆಗಳ ಮೂಲಕ ಮಾತಾಡ್ತಾ ಬರ್ತಿರೋದನ್ನು ನಾವು ಗಮನಿಸ್ತಾ ಬರ್ತಾ ಇದ್ವಿ. ಮುಂದುವರೆದ ಭಾಗ. ಒಂದು ಸಂಜೆ ಒಬ್ಬ ಭಕ್ತ ಶ್ರೀಮಾತೆಯವರ ಕಾಲಿಗೆ ಸಂಧಿವಾತದ ಉಪಶಮನಕ್ಕಾಗಿ ಎಣ್ಣೆ ತಿಕ್ಕುತ್ತಿದ್ದ. ಒಂದು ಸಂಜೆ ಆಗಿದೆ, ಒಬ್ಬ ಭಕ್ತ ಶ್ರೀಮಾತೆಯವರ ಕಾಲಿಗೆ ಸಂಧಿವಾತ, ತುಂಬ ಶ್ರೀಮಾತೆಯವರ ಕಾಲು ಹೋಗಿರುತ್ತೆ, ಸಂಧಿವಾತದ ಉಪಶಮನಕ್ಕಾಗಿ ಅಂದರೆ ಅದು ನಿವಾರಣೆ ಆಗಲಿ ಅಂತ ಸಾಮಾನ್ಯವಾಗಿ ಕಾಲು ಏನಾದರೂ ಉಳುಕ್ತವೆ ಅಥವಾ ಸಾಮಾನ್ಯವಾಗಿ ಎಣ್ಣೆ ತಿಕ್ಕುವುದು ಒಂದು ಪದ್ಧತಿ ಇದೆ. ಸಾಮಾನ್ಯವಾಗಿ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಯಾವುದು ಔಡ್ಲೆಣ್ಣೆ ತಿಕ್ಕುವಂಥದ್ದು ಒಂದು ಪದ್ಧತಿ ಇದೆ. ಅದರಿಂದ ಸ್ವಲ್ಪ ನೋವು ಕಡಿಮೆ ಆಗ್ತದೆ ಅಂತ ಒಂದು ಇದೆ. ಹಾಗಾಗಿ ಉಪಶಮನಕ್ಕೋಸ್ಕರ ಒಬ್ಬ ಭಕ್ತ ಶ್ರೀಮಾತೆಯವರ ಕಾಲಿಗೆ ಎಣ್ಣೆ ತಿಕ್ತಾ ಇದ್ದ. ಹಾಗೆ ತಿಕ್ಕುತ್ತಾ ಅವನು ಮನಸ್ಸಿನಲ್ಲೇ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದ, ಇವರ ಕಾಯಿಲೆ ನನ್ನ ಶರೀರಕ್ಕೆ ಬಂದು ಬಿಡಲಿ. ಇವರ ಅಂದರೆ ಶ್ರೀಮಾತೆಯವರ ಕಾಯಿಲೆ. ಯಾಕಂದರೆ ಶ್ರೀಮಾತೆಯವರು ನೂರಾರು ಸಾವಿರಾರು ಜನರ ಭಕ್ತರ ಕರ್ಮವನ್ನು ತಾವು ತಗೊಂಡಿದ್ದರಿಂದ ತಮಗೆ ಸಂಧಿವಾತ, ಇನ್ನು ಅನೇಕ ಕಾಯಿಲೆಗಳು, ಅನೇಕ ಸಮಸ್ಯೆಗಳು ಶ್ರೀಮಾತೆಯವರು ಉಂಟಾಗ್ತಾ ಇತ್ತು. ಹಾಗಾಗಿ ಅದನ್ನು ಆ ಭಕ್ತ ಗಮನಿಸಿರ್ತಾನೆ. ಹಾಗಾಗಿ ಶ್ರೀಮಾತೆಯವರ ಏನು ಆ ಶರೀರದಲ್ಲಿರುವಂಥ ಕಾಯಿಲೆ ನನ್ನ ಶರೀರಕ್ಕೆ ಬಂದುಬಿಡಲಿ ಅಂತ ಅವನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ, ಇವರು ಆರೋಗ್ಯ ಹೊಂದಲಿ ಎಂದು. ಆಗ ಶ್ರೀಮಾತೆ ಅವನೆಡೆಗೆ ತಿರುಗಿ ಅರ್ಥಗರ್ಭಿತವಾಗಿ ಮುಗುಳ್ಳಕ್ಕೂ, ಏನಪ್ಪ ಅದು, ಏನು ಆಲೋಚಿಸಿದ್ದೀಯ? ಶ್ರೀಮಾತೆಯವರು ಅಥವಾ ಅವನೆಡೆಗೆ ತಿರುಗಿ ಅರ್ಥಗರ್ಭಿತವಾಗಿ ಮುಗುಳ್ಳಕ್ಕೆ ಹೇಳ್ತಾರೆ, ಏನಪ್ಪ ಅದು, ಏನು ಆಲೋಚನೆ ಮಾಡ್ತಾ ಇದ್ದೆ ನೀನು ಅಂತ ಶ್ರೀಮಾತೆಯವರು ಆ ಭಕ್ತನನ್ನು ಪ್ರಶ್ನೆ ಮಾಡ್ತಾರೆ.